ಬೈ ಎಲೆಕ್ಷನ್ ದಂಗಲೀಗ ಎರಡೂ ವಿಧಾನಸಭಾ ಕ್ಷೇತ್ರದಲ್ಲಿ ಜೋರಾಗಿ ನಡೀತಾ ಇದೆ. ಈಗ ದಾವಣಗೆರೆಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಸಮರ್ಥ ನಾಮಪತ್ರ ಸಲ್ಲಿಕೆಯನ್ನು ಮಾಡಿದ್ದಾರೆ. ಸಮರ್ಥ ಶಾಮನೂರಿಗೆ ಈಗ ನಿನ್ನೆ ಕಾಂಗ್ರೆಸ್ ಟಿಕೆಟ್ ಅನೌನ್ಸ್ ಮಾಡಿತ್ತು. ಈ ಹಿನ್ನೆಲೆಯಲ್ಲಿ ಡಿಕೆಶಿ ಅವರಿಂದ ಬೆಂಗಳೂರಿನಲ್ಲಿ ಬಿ ಫಾರ್ಮ್ ಅನ್ನ ಪಡೆದಿದ್ದಂತಹ ಮಲ್ಲಿಕಾರ್ಜುನ್ ಅವರ ತಂದೆ ಅವರು ಏನು ಸಮರ್ಥ ಇದ್ದಾರೆ, ಅವರ ತಂದೆ ಮಲ್ಲಿಕಾರ್ಜುನ್ ಡಿಕೆಶಿಯಿಂದ ತೆಗೆದುಕೊಂಡಿದ್ರು. ಇಂದು ಅಧಿಕೃತವಾಗಿ ನಾಮಪತ್ರವನ್ನ ಸಲ್ಲಿಸಿದ್ದಾರೆ ಸಮರ್ಥ ಶಾಮನೂರು. ಸಿಎಂ ಸಿದ್ದರಾಮಯ್ಯ, ಡಿಸಿಎಂ ಡಿಕೆ ಶಿವಕುಮಾರ್ ಸೇರಿ ಹಲವರು ಸಾಥ್ ಕೊಟ್ಟಿದ್ದಾರೆ ಸಮರ್ಥಗೆ. ದಾವಣಗೆರೆ ದಕ್ಷಿಣ ಕ್ಷೇತ್ರದಲ್ಲಿ ಸಮರ್ಥ ಶಾಮನೂರು ಶಕ್ತಿ ಪ್ರದರ್ಶನವಾಗಿದೆ. ನೋಡಿ, ಅಧಿಕೃತವಾಗಿ ನಿನ್ನೆ ಘೋಷಣೆಯನ್ನ ಮಾಡಲಾಯಿತು. ಯಾರೆಲ್ಲ ಕಾಂಗ್ರೆಸ್ನಿಂದ ಅಭ್ಯರ್ಥಿಗಳನ್ನ ಆಯ್ಕೆ ಮಾಡಬೇಕು ಅಂತ ಕಾಂಗ್ರೆಸ್ ಗೊಂದಲದಲ್ಲಿತ್ತು. ಈಗ ಅದಕ್ಕೆ ಸಂಬಂಧಪಟ್ಟಂತೆ ದಾವಣಗೆರೆಯಲ್ಲಿ ಅಂದ್ರೆ ದಾವಣಗೆರೆ ವಿಧಾನಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಈ ಒಂದು ಸ್ಪರ್ಧೆಯನ್ನ ಅಂದ್ರೆ ಬೈ ಎಲೆಕ್ಷನ್ ಅಲ್ಲಿ ಚುನಾವಣೆಗೆ ನಿಂತಿರೋದು ಸಮರ್ಥ. ಈಗ ನಿನ್ನೆ ಹೆಸರು ಘೋಷಣೆ ಆದ ನಂತರ ಇವತ್ತು ಬೆಳಗ್ಗೆನೆ ದೇವಿಗೆ ಪೂಜೆ, ದುಗ್ಗಮ್ಮ ದೇವಿಗೆ ಪೂಜೆಯನ್ನ ಮಾಡಿ ಪೂಜಾ ಕೈಂಕರ್ಯಗಳನ್ನ ಹಮ್ಮಿಕೊಂಡು ತದನಂತರ ಮೆರವಣಿಗೆಯನ್ನ ಮಾಡಿ ಈಗ ನಾಮಪತ್ರವನ್ನ ಸಲ್ಲಿಕೆ ಮಾಡಿದ್ದಾರೆ ಸಮರ್ಥ ಶಾಮನೂರು. ನಿನ್ನೆ ಕಾಂಗ್ರೆಸ್ ಟಿಕೆಟ್ ಅನೌನ್ಸ್ ಆಗಿರೋ ಕಾರಣ ಡಿಕೆಶಿಯಿಂದ ಬೆಂಗಳೂರಿನಲ್ಲೇನೆ ಬಿ ಫಾರ್ಮ್ ಅನ್ನ ಪಡೆದುಕೊಂಡಿದ್ರು ಮಲ್ಲಿಕಾರ್ಜುನ್ ಅವರು. ಇವತ್ತು ಅಧಿಕೃತವಾಗಿ ನಾಮಪತ್ರವನ್ನು ಸಲ್ಲಿಸಿದ್ದಾರೆ ಸಮರ್ಥ ಶಾಮನೂರು ಅವರು. ಸಿಎಂ ಸಿದ್ದರಾಮಯ್ಯ, ಡಿಸಿಎಂ ಡಿಕೆ ಶಿವಕುಮಾರ್ ಸೇರಿ ಹಲವರು ಕೂಡ ಸಾಥ್ ನೀಡಿದ್ರು. ಈಗ ದಾವಣಗೆರೆ ದಕ್ಷಿಣ ಕ್ಷೇತ್ರದಲ್ಲಿ ಸಮರ್ಥ ಶಾಮನೂರು ಶಕ್ತಿಯ ಪ್ರದರ್ಶನ ತೋರಿದ್ದಾರೆ. ಎಷ್ಟರ ಮಟ್ಟಿಗೆ ಇದೆ ಅಂತ ಮೆರವಣಿಗೆ ಮುಖಾಂತರ ಗೊತ್ತಾಗಿದೆ ಎಷ್ಟರ ಮಟ್ಟಿಗೆ ಶಕ್ತಿ ಪ್ರದರ್ಶನವನ್ನು ಮಾಡಿದ್ದಾರೆ ಸಮರ್ಥವರು ಅಂತ. ಒಂದು ಕಡೆ ಅಲ್ಪಸಂಖ್ಯಾತರಿಗೆ ಟಿಕೆಟ್ ಕೊಡಬೇಕು ಅಂತ ನಿಂತಿದ್ರು. ಆದರೆ ಇತ್ತ ಸಿಎಂ ಸಿದ್ದರಾಮಯ್ಯನವರು ಅಲ್ಪಸಂಖ್ಯಾತರ ಹತ್ರ ನಾನು ಮಾತನಾಡಿದ್ದೇನೆ, ಅವರ ಮನವೊಲಿಕೆಯನ್ನು ನಾನು ಮಾಡಿದ್ದೇನೆ, ಹಾಗಾಗಿ ನಾನು ಸಮರ್ಥಗೆ ಟಿಕೆಟನ್ನು ಕೊಟ್ಟಿದ್ದೇನೆ, ಅಲ್ಪಸಂಖ್ಯಾತರಿಗೆ ನಾನು ಮತ್ತೆ ಬೇರೆ ಬೇರೆ ಅವಕಾಶವನ್ನು ಕೊಡುತ್ತೇನೆ, ಆದರೆ ಈಗ ಈ ಬೈ ಎಲೆಕ್ಷನ್ನಲ್ಲಿ ಸಮರ್ಥಗೆ ಕೊಡ್ತೇನೆ ಅಂತ ಹೇಳಿ ಟಿಕೆಟನ್ನು ಅನೌನ್ಸ್ ಮಾಡಿದರು. ಏನು ಒಂದು ಎಲ್ಲ ರೀತಿಯ ಕ್ವಾಲಿಟಿಗಳನ್ನು ಅಳೆದು ತೂಗಿ ಈಗ ಸಮರ್ಥವರನ್ನು ಆಯ್ಕೆ ಮಾಡಿದ್ದಾರೆ. ಈ ಸಲ ಏನು ದಾವಣಗೆರೆ ದಕ್ಷಿಣದಲ್ಲಿ ಕಾಂಗ್ರೆಸ್ ಬರುತ್ತೆ, ಕಾಂಗ್ರೆಸ್ ಅರಳತ್ತೆ ಅಂತ ಒಂದು ಕಡೆ ಸಿಎಂ ಸಿದ್ದರಾಮಯ್ಯನವರು ಹೇಳ್ತಾ ಇದ್ದಾರೆ. ಮತ್ತೊಂದು ಕಡೆ ಬಾಗಲಕೋಟೆಯಲ್ಲಿ ಹೇಳ್ತಾ ಇರೋದು ಬಿ.ವೈ. ವಿಜಯೇಂದ್ರ ಅವರು, ಈ ಸಲ ಬಾಗಲಕೋಟೆಯಲ್ಲಿ ನಮ್ಮ ಕಮಲ ಅರಳತ್ತೆ, ಈ ಸಲ ಜಯವಾಗೋದೇ ಬಿಜೆಪಿಗೆ ಅಂತ ಆ ಕಡೆ ಬಿ.ವೈ. ವಿಜಯೇಂದ್ರ ಕೂಡ ಹೇಳ್ತಾರೆ.